ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ನೂತನ ಸರ್ಕಾರದಲ್ಲಿ ರಾಯಚೂರಿನ ಸಿಂಧನೂರು ಕಾಂಗ್ರೆಸ್ ಶಾಸಕ ಹಂಪನಗೌಡ ಬಾದರ್ಲಿ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತೇಳಿ ಹಕ್ಕೊತ್ತಾಯನ ಮಾಡ್ತಾ ಇರುವಂಥದ್ದು. ಅವರ ಅಭಿಮಾನಿಗಳು ಮತ್ತು ಅವರ ಆಪ್ತರು ಏನು ಹಕ್ಕೊತ್ತಾಯನ ಮಾಡ್ತಾ ಇರುವಂತಹ ದೃಶ್ಯದನ್ನ ನೋಡಬಹುದು. ನೂರಾರು ಜನ ಸೇರಿ ಹಂಪನಗೌಡ ಬಾದರ್ಲಿ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಆಗ್ರಹ ಮಾಡ್ತಾ ಇರುವಂತದ್ದನ್ನ ನೋಡಬಹುದು. ಸಿಂಧನೂರು ನಗರದಲ್ಲಿ ಸಾಕಷ್ಟು ಜನ ಸೇರಿದರೆ ಪ್ರತಿಯೊಬ್ಬರು ಕೂಡ ಹಂಪನಗೌಡರ ಒಂದು ಭಾವಚಿತ್ರವನ್ನು ಹಿಡಿದು ಏನು ಹಕ್ಕೊತ್ತಾಯನ ಮಾಡ್ತಾ ಇರುವಂಥದ್ದು. ಕಳೆದ ಬಾರಿ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಬೇಕಿತ್ತು, ಆದರೆ ಕಾರಣಾಂತರಗಳಿಂದ ಸಿಕ್ಕಿಲ್ಲ. ಆದರೆ ಈಗ ಉಳಿದಿರುವಂಥದ್ದು 2 ವರ್ಷ ಮಾತ್ರ. ಹೀಗಾಗಿ ಅವರಿಗೆ ಸೂಕ್ತ ರೀತಿಯಲ್ಲಿ ಸ್ಥಾನಮಾನ ಸಿಗಬೇಕು ಮತ್ತು ಅದರಲ್ಲೂ ಸಚಿವ ಸ್ಥಾನ ಸಿಕ್ಕರೆ 5 ಬಾರಿ ಶಾಸಕರಾಗಿರುವಂಥವರಿಗೆ ಒಂದು ಒಳ್ಳೆ ರೀತಿಯ ಗೌರವ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟದ ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಹಕ್ಕೊತ್ತಾಯನ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಅವರ ಬೆಂಬಲಿಗರು ಆಪ್ತರಿದ್ದಾರೆ, ಮಾತಾಡ್ತೀನಿ. ಸರ್ ಹೇಳಿ, ಯಾವ ರೀತಿ ತಾವು ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಡವನ್ನು ಹೇರ್ತಾ ಇದ್ದೀರಿ ಅಂತ? ಇವತ್ತು ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 5 ದಶಕಗಳ ಕಾಲ ರಾಜಕಾರಣದಲ್ಲಿ ಇದ್ದು ಸುಮಾರು 5 ಸಲ ಶಾಸಕರಾಗಿ ಇಡೀ ಜಿಲ್ಲೆಯಲ್ಲಿ ಹಿರಿಯ ಶಾಸಕರು ಹಂಚಿಕೊಂಡಿರ್ತಕ್ಕಂಥ ಹಂಪನಗೌಡರು ಬಾದರ್ಲಿ ಅವರು ಎಸ್.ಎಂ. ಕೃಷ್ಣ ಸರ್ಕಾರದಲ್ಲಿ ಅವರು ಮಂತ್ರಿ ಆಗಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವತ್ತು ಮಂತ್ರಿ ಸ್ಥಾನ ತಪ್ಪಿದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೂಡ ಅವರು 2013ರಿಂದ 18ರವರೆಗೆ ಆಗಬೇಕಾಗಿತ್ತು. ಅವಾಗ ಕೂಡ ಅವರಿಗೆ ಅವಕಾಶಗಳು ಸಿಕ್ಕಿಲ್ಲ. ಮೊನ್ನೆ 3 ವರ್ಷದಲ್ಲಿ ಕೂಡ ಅವಕಾಶಗಳು ಸಿಕ್ಕಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ಅವರು ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಅತ್ಯಂತ ಪ್ರಭಾವಿ ನಾಯಕರು. ಜೊತೆಯಲ್ಲಿ ಅಹಿಂದ ಸಮಾಜಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟಿರ್ತಕ್ಕಂಥವ್ರು. ಸಿಂಧನೂರಿನ ವಿಶೇಷವಾಗಿ ರೈತಾಪಿ ವರ್ಗಕ್ಕೆ ಎಡದಂಡೆ ನಾಲೆ ವಿಚಾರ ಅಂತ ಬಂದಾಗ 33 TMC ಏನು ಕಮ್ಮಿ TMC ನೀರು ಕೊರತೆ ಏನಿದೆ, ಆ ನೀರಿನ ಕೊರತೆಯ ವಿಚಾರದಲ್ಲಿ ಅವರು ಭಾಳಷ್ಟು ಹೋರಾಟಗಳನ್ನು ವಿಧಾನಸೌಧದಲ್ಲಿ ಆಗಿರ್ಬೋದು, ಮಾಧ್ಯಮಗಳ ಮುಖಾಂತರ ಆಗಿರ್ಬೋದು, ಅವರಿಗಿರ್ತಕ್ಕಂಥ ರೈತರ ಕಾಳಜಿ ಬೇರೆ ಯಾವ ನಾಯಕರಿಗಿಲ್ಲ. ಅಂತ ಒಬ್ಬ ನಾಯಕ ಇವತ್ತು ಈ ಸರ್ಕಾರದಲ್ಲಿ ಸಚಿವ ಸ್ಥಾನ ದಯವಿಟ್ಟು ಕೊಡಲೇಬೇಕು. ಯಾಕೆ ಸಾಕಷ್ಟು ಬಾರಿ ಏನೋ ಅನಿವಾರ್ಯ ಕಾರಣಗಳಿಂದ ಮಿಸ್ ಆಗಿರುವಂಥದ್ದು. ಈ ಬಾರಿ ಯಾವ ರೀತಿ ಸಂಬಂಧಪಟ್ಟಂತ ವರಿಷ್ಠರಿಗೆ ಒತ್ತಡ ಈಗ ವರಿಷ್ಠರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ಸೋನಿಯಾ ಗಾಂಧಿ ಮೇಡಮ್ ಇರ್ಬೋದು, ಆಮೇಲೆ ರಾಹುಲ್ ಗಾಂಧಿ ಅವರಿಗೂ ಅವರೆಲ್ಲರಿಗೂ ನಾವು ಒತ್ತಾಯ ಮಾಡಕತ್ತೀವಿ. ಇದನ್ನ ಪರಿಗಣನೆಗೆ ತಗಲೇಬೇಕು. ಯಾಕಂದ್ರೆ 5 ಬೇರೆ ಶಾಸಕರಾಗಿದ್ದಾರೆ ಅವರು. ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಸಮಾಜದವ್ರನ್ನ ಒಗ್ಗೂಡಿಸಿಕೊಂಡು ಹೋಗ್ತಕ್ಕಂಥ ಸರಳ ಜೀವಿ, ಎಲ್ಲರನ್ನೂ ಆತ್ಮವಿಶ್ವಾಸ ತಗೊಂಡು ಆಮೇಲೆ ಪ್ರೀತಿಯಿಂದ ಕಾಣ್ತಕ್ಕಂಥ ವ್ಯಕ್ತಿ ಅಂತ ಬಂದ್ರೆ ಅದು ಹಂಪನಗೌಡ ಬಾದರ್ಲಿ ಅವರು. ಅದಕ್ಕಾಗಿ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಯುವಕರಿಗೆ ಮನ್ನಣೆ ಮಾಡ್ತಾರೆ ಅನ್ನುವಂಥದ್ದು ಇದೆ. ಹೀಗಾಗಿ ಹಂಪನಗೌಡರಿಗೆ ಸಿಗುತ್ತೆ ಅಂತ ಪಾಸಿಬಿಲಿಟೀಸ್ ಇದಾವ ಅನ್ನೋದು. ಯುವಕರನ್ನು ತಯಾರು ಮಾಡ್ತಕ್ಕಂಥದ್ದೇ ಏನಂದರೆ ಹಿರಿಯರಿಲ್ಲ ಅಂತಂದರೆ ಯುವಕರಿಲ್ಲ. ಹಿರಿಯರ ಮಾರ್ಗದರ್ಶನ ಪ್ರಸ್ತುತ ರಾಜಕಾರಣದಲ್ಲಿ ಅವಶ್ಯಕತೆ ಇದೆ. ಸುಮಾರು 50 ವರ್ಷದ ರಾಜಕಾರಣ ಅನುಭವಗಳಿರ್ತಕ್ಕಂಥ ಹಂಪನಗೌಡ ಬಾದರ್ಲಿ ಅವರು ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರ ಹಿತಕ್ಕಾಗಿ ಹಗಲಿರುಳು ಶ್ರಮಿಸ್ತಿದ್ದಾರೆ. ಯಾಕೆ ಮಂತ್ರಿಗಿರಿ ಕೊಡಬೇಕು? ಅವರು ಮಂತ್ರಿಗಿರಿ ಕೊಟ್ಟರೆ ಇಡೀ ರಾಯಚೂರು ಜಿಲ್ಲೆಯನ್ನು ಅಭಿವೃದ್ಧಿ ಪಥದಲ್ಲಿ ಒಯ್ಯಲಿಕ್ಕೆ ಏನಾದರೂ ಸಾಧ್ಯ ಆಗ್ತದೆ ಅಂತಕ್ಕಂಥ ನಮ್ಮ ಅನಿಸಿಕೆ. ಒಂದು ವೇಳೆ ಮಂತ್ರಿ ಸ್ಥಾನ ತಪ್ಪಿದ್ರೆ ಯಾವ ರೀತಿ ಮುಂದಿನ ತಮ್ಮ ತೀರ್ಮಾನ ಹೋರಾಟಗಳು ಇರ್ತವೆ? ಸರ್, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಂಗಿಲ್ಲ. ದಯಮಾಡಿ ಹಿರಿಯ ಹೈಕಮಾಂಡ್ನಲ್ಲಿ ಕೇಳ್ತಕ್ಕಂಥ ಇಷ್ಟ ವಿಷಯ. ಹಂಪನಗೌಡ ಅಭದ್ರ ವಿಷಯ ಬಂದಾಗ ಮಧ್ಯರಾತ್ರಿ ಎದ್ದು ಹೋಗತಕ್ಕಂಥ ನಾಯಕ ಯಾರಾದರೂ ಇದ್ರೆ ಅದು ಹಂಪನಗೌಡ ಬಾದರ್ಲಿ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅತ್ಯಂತ ಸಣ್ಣ ಬೆಳಿಬೇಕಂತ ನಾಯಕರನ್ನು ಬೆಳೆಸಬೇಕಂದ್ರೆ ಅದು ಹಂಪನಗೌಡ ಬಾದರ್ಲಿ ಅಂತ ಹೇಳ್ತೀನಿ. ಸರಿ, ಸುಮಾರು ಸಿದ್ದರಾಮಯ್ಯನವರು ಬಂದು ಹೇಳ್ತಾರೆ ನಾನು ಸತತವಾಗಿ ಹಂಪನಗೌಡರು ಯಾವುದಕ್ಕೂ ತತಸ್ಥುನ ಅಂತಾರೆ. ಅದೇ ರೀತಿಯಾಗಿ ಅವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ಮಾನ್ಯ ಸಿದ್ದರಾಮಯ್ಯನವರಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ, ತಾವು ಕೊನೆಗೆ ಘಳಿಗೆಯಲ್ಲಿ ಆದರೂ ಹಂಪನಗೌಡ ಸಾರ್ನ ನಾನು ಕೊಟ್ಟು ಈ ಒಂದು ಸಿಂಧನೂರು ಭಾಗಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಹಂಪನಗೌಡರು ಸಾರು ಮಂತ್ರಿ ಆಗೇ ಆಗ್ತಾರೆ ಎಂಬ ಭಾವನೆ ಇದೆ. 100ಕ್ಕೆ 100 ಆಗ್ತಾರೆ ಎಂಬುದು ಇದೆ.